ಮೊನ್ನೆ 26ನೇ ತಾರೀಕು ಕನ್ಸಿಲೇಷನ್ ಮೀಟಿಂಗ್ ಆದಮೇಲೆ 14ನೇ ತಾರೀಕಿಗೆ ಅದು ಮುಂದೂಡಿದ ನಂತರ ಬಹುತೇಕ ನಮ್ಮ ಎಲ್ಲ ಕಾರ್ಮಿಕ ಸಂಘಗಳ ಚಟುವಟಿಕೆ ಸ್ತಬ್ಧ ಆಗಿದೆ. ಆ ರೀತಿ ಸ್ತಬ್ಧ ಆಗಿದೆ ಅಂತಂತಂದರೆ ನೌಕರರಲ್ಲಿ ಒಂದು ನಿರಾಶೆ ಮೂಡುತ್ತೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೆ ನಾವು ನಮ್ಮ ಒತ್ತಾಯವನ್ನು ಸಾರ್ವಜನಿಕವಾಗಿ ಮುಂದುವರಿಸೋಕ್ಕೆ ಬೇರೆ ಬೇರೆ ಒಂದು ಮಾರ್ಗಗಳನ್ನ ಹಿಡಿಬೇಕಾಗಿದೆ. ಈ ಮಧ್ಯದಲ್ಲಿ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ, ಕನ್ಸಿಲೇಷನ್ ಮೀಟಿಂಗು ಕಾರ್ಮಿಕ ಇಲಾಖೆಯಲ್ಲಿ ನಡೆಯುತ್ತದೆ. ಅದೇ ರೀತಿ ಒಂದು ಏನು ಇದಿದೆ ಸರ್ಕಾರದ ಕಾನೂನು ನೆರವು ಮಂಡಳಿ, ಅಲ್ಲಿ ಒಂದು ನಾನು ಪ್ರಸ್ತಾಪ ಮಾಡಿದ್ದೆ. ನೀವು ಮ್ಯಾನೇಜ್ಮೆಂಟನ್ನು ಮತ್ತು ನಮ್ಮನ್ನು ಆ ಮೀಡಿಯೇಷನ್ ಸೆಂಟರ್ಗೆ ಕರೆಯಿರಿ, ಅಲ್ಲಿ ನಮ್ಮ ಅಹವಾಲುಗಳನ್ನ ಹೇಳ್ತೇವೆ, ಅಲ್ಲಿ ಒಂದು ಸೂಕ್ತವಾದ ಒಂದು ಅಡ್ವೈಸ್ ಕೊಡಿ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ಮತ್ತು ಅದರದ್ದು ಬಗ್ಗೆ ಈಗಾಗಲೇ ನಿನ್ನೆ ಮುಂದುವರೆದಿದ್ದೇನೆ. ನಾವು ಹೇಳುವುದು ಏನು ಮೆಡಿಟೇಷನ್ ಮೂಲಕ ಇತ್ಯರ್ಥ ಆಗುತ್ತೆ ಅನ್ನೋದಲ್ಲ. ಮೆಡಿಟೇಷನ್ ಸಹ ಒಂದು ಮಾರ್ಗ, ಒಂದು ದಾರಿ. ಅದೇ ರೀತಿ ಕನ್ಸಲೇಷನ್ ಸಹ. ಇದು ಅಲ್ಲದೇನೂ ಸರ್ಕಾರದ ಮುಂದೆ, ಬೇರೆ ಬೇರೆ ಅಧಿಕಾರಿಗಳ ಮುಂದೆ, ಸಾರಿಗೆ ಮಂತ್ರಿಗಳ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಸ್ತಾಪ ಮಾಡೋದರಲ್ಲಿ ತಪ್ಪೇನಿಲ್ಲ. ಆದರೆ ಇದು ದಾರಿ ತಪ್ಪಬಾರದು. ಆ ಹಿನ್ನೆಲೆಯಲ್ಲಿ ಹಿಂದೆ ಒಬ್ಬರು 2018 ಸುಮಾರಲ್ಲಿ ಏನು ನಮಗೆ ಸರ್ಕಾರಿ ನೌಕರರಿಗೆ ಕೊಡ್ತಿರುವ ವೇತನ ಆಯೋಗದ ಶಿಫಾರಸಿನ ಅನ್ವಯ ನಮಗೂ ಸಂಬಳ ಕೊಡಿ ಅಂತ ಏನು ಒಂದು ಹೊರಟಿದ್ರು, ಅದು ಇದುವರೆಗೂ ಆಗಿಲ್ಲ ಅನ್ನೋದು ಬೇರೆ ವಿಚಾರ. ಅದೇ ರೀತಿ ನಿನ್ನೆ ಯಾರೋ ಒಬ್ಬರು ಒಂದು ಟಿ ವಿ ಚಾನಲ್ ನೋಡಿದಾಗ ಅವರು ಮಂತ್ರಿಗಳು ಆಮೇಲೆ ಶಾಸಕರು ಇಂಥವರು ತಮ್ಮ ವೇತನವನ್ನು 2 ಪಟ್ಟು ಹೆಚ್ಚಿಸ್ಕೊಂಡ್ಬಿಡ್ತಿದ್ದಾರೆ, ಅವ್ರಿಗೇನು ಹೇಳೋರು ಕೇಳೋರು ಇಲ್ವಾ, ದುಡಿಯುವ ನಮಗೆ ಮಾತ್ರ ಇಲ್ಲ, ಅವ್ರ ಮನಸ್ಸೋ ಹೆಚ್ಚಿಸ್ಕೊಂಡ್ಬಿಟ್ರೆ ಹೇಗೆ ಅಂತ ಮಾತಾಡ್ತೋ. ಅಂದರೆ ಮಂತ್ರಿಗಳು ಶಾಸಕರುಗಳಿಗೆ ಎಷ್ಟು ಸಿಗುತ್ತೋ ಅದ್ರ ಸಮಾನ ಕೊಡಿ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾರೆ. ನಾನು ಹೇಳುವುದು ಯಾರಿಗೂ ಸಮಾನ ಅಲ್ಲ. ನಮ್ಮ ಏನು ಒಂದು ನೀಡ್ ಬೇಸ್, ಸಾರಿಗೆ ನೌಕರರಿಗೆ ಅವರಿಗೆ ಏನು ಅಗತ್ಯ ಇದೆ ಅದು ಪೂರ್ಣವಾಗಿ, ಮತ್ತು ಮ್ಯಾನೇಜ್ಮೆಂಟು ಕೊಡುವ ಶಕ್ತಿ ಎಷ್ಟಿದೆ, ದಿ ಪೇಯಿಂಗ್ ಕೆಪಾಸಿಟಿ, ಅದರ ಮಧ್ಯದಲ್ಲಿ ಚರ್ಚೆ ಮೂಲಕ ವೇತನ ಪರಿಷ್ಕರಣೆಯ ತೀರ್ಮಾನ ಆಗಬೇಕೇ ವಿನಃ ಬೇರೆ ಬೇರೆ ದಾರಿನಲ್ಲಿ ನಾವು ಸರ್ಕಾರವನ್ನು ಅಥವಾ ಆಡಳಿತ ವರ್ಗವನ್ನು ಒಂದು ರೀತಿ ಬಿಕ್ಕಟ್ಟಿಗೆ ಸಿಕ್ಕಾಕೋ ರೀತಿಯಲ್ಲಿ ವರ್ತಿಸಿ ಮಾತುಕತೆ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ತೇನೆ, ಯಾವುದಾದ್ರೂ ಒಂದು ಖಾಸಗಿ ಸಂಸ್ಥೆಗೆ ಲಾಭ ಬಂದರೆ ಖಾಸಗಿ ಸಂಸ್ಥೆಯ ಒಬ್ಬರು ಮುಖ್ಯಸ್ಥರು, ಮುಖಂಡರು, ನಾಯಕರು ಅಥವಾ ಏನು ಓನರ್ ಇರ್ತಾರೆ, ಅವರು ತಗೋತಾರೆ. ಒಂದು ಶೇರ್ ಹೋಲ್ಡರ್ ಕಂಪ್ನಿಗೆ ಲಾಭ ಬಂದರೆ ಶೇರ್ ಮೂಲಕ ವಿತರಣೆ ಮಾಡ್ತಾರೆ. ಆದರೆ ನಮ್ಮದು ಖಾಸಗಿ ಕಂಪ್ನಿನೂ ಅಲ್ಲ, ಶೇರ್ ಕಂಪ್ನಿನೂ ಅಲ್ಲ, ಸರ್ಕಾರದ ಅಧೀನದ ಇದು. ನಾವು ಅಕಸ್ಮಾತ್ ಮಹಾ ಅಂತಂತಂದರೆ ಲಾಭ ಬಂದರೆ ಸರ್ಕಾರಕ್ಕೆ ಒಂದಿಷ್ಟು ಡಿವಿಡೆಂಡ್ ಅಂತ ಕೊಡ್ಬೋದು, ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲವನ್ನೂ ಸಂಸ್ಥೆಯ ಬಳಕೆಗಾಗಿ, ನೌಕರರ ಹಿತಕ್ಕಾಗಿ ಬಳಸುವಂಥ ವ್ಯವಸ್ಥೆ. ಇವತ್ತು ಲಾಭ ಬಂದಿದೆ ಅಂತೇಳಿ ಯಾವುದೋ MD ಅಥವಾ ಮಿನಿಸ್ಟರು ತಮ್ಮ ಎಲ್ಲಿ ಕಾರು ಡಿಕ್ಕಿ ತೆಗಿ ಅದರಲ್ಲಿ ತುಂಬ್ಕೊಂಡು ಹೋಗೋಣ ಅನ್ನೋದಕ್ಕೆ ಅವಕಾಶ ಇಲ್ಲ. ಈಗ ಬೇಕೋ ಬೇಡವೋ ಈ ಶಕ್ತಿ ಯೋಜನೆ ಬಂದ ಮೇಲೆ ನಿಜವಾಗಿ ಸರ್ಕಾರ ಏನು ಶಕ್ತಿ ಯೋಜನೆಯ ಹಣವನ್ನು ಕ್ರಮಬದ್ಧವಾಗಿ ಪಾವತಿ ಮಾಡಿಬಿಟ್ರೆ ಖಂಡಿತವಾಗಿ ಲಾಭದಾಯಕ ಸಂಸ್ಥೆ ಆಗಿದೆ ಸಾರಿಗೆ ಸಂಸ್ಥೆಗಳು. 4 ಸಾರಿಗೆ ಸಂಸ್ಥೆಗಳು ಖರ್ಚು ವೆಚ್ಚ ಎಲ್ಲ ಕಳೆದು ಲಾಭ ಇದೆ. ಅದು ಆಡಿಟರ್ ಜನರಲ್ಗೂ ಎಲ್ಲನೂ ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಆಗಿರೋ ತೊಂದರೆ ಏನಪ್ಪ ಅಂತಂದರೆ ಕ್ರಮಬದ್ಧವಾಗಿ ಶಕ್ತಿ ಯೋಜನೆಯ ದುಡ್ಡು ಬರ್ತಿಲ್ಲ, ಮತ್ತು ಈ ಒಂದು ನೌಕರರ
ಸಂಘಗಳ ಮತ್ತು ಆಡಳಿತ ವರ್ಗದ ನಡುವೆ ಒಂದು ಬಾಂಧವ್ಯ, ಮಾತುಕತೆಯ, ಸೌಹಾರ್ದತೆಯ, ಪರಸ್ಪರ ಕೊಡುಕೊಳ್ಳುವ ರೀತಿಯಲ್ಲಿ ಇಲ್ಲದೇ ಇರೋದ್ರಿಂದ ಇಲ್ಲಿ ಸಮಸ್ಯೆ ಆಗಿದೆ. ಆ ಕಾರಣದಿಂದ ಈಗ ಒಂದು ಪಾಸಿಟಿವ್ ವಾತಾವರಣ, ಅಂದರೆ ನೌಕರರ ಮತ್ತು ಆಡಳಿತ ವರ್ಗದ ಮಧ್ಯದಲ್ಲಿ ಕೊಡುಕೊಳ್ಳುವ ರೀತಿಯ ಸೌಹಾರ್ದ ಮಾತುಕತೆಯ ರೀತಿಯ ವಾತಾವರಣ ನಿರ್ಮಿಸಬೇಕಾಗಿರೋದು ಅಷ್ಟೇ ಇಲ್ಲಿ ಇರೋದು. ನಾನು ಈ ಹಿಂದೆ ಭಾಳ ಹಿಂದೆ ಹೇಳಿದ್ದೆ, ಏನು ಕಾರ್ಮಿಕ ಆಯುಕ್ತರ ಮುಂದೆ ಸಂಧಾನ ಸಭೆ ನಡೆದಾಗ ಒಂದು ಹೆಜ್ಜೆ ಅವರು ಮುಂದೆ ಇಡೋದು, ಒಂದು ಹೆಜ್ಜೆ ನೀವು ಮುಂದೆ ಇಡೋದು ಮಾತಾಡಿದರೆ ಒಂದು 15 ನಿಮಿಷದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಕನಿಷ್ಠ ಪಕ್ಷ ಮುಖ್ಯವಾದ ಸಮಸ್ಯೆ ಅಲ್ಲದೆ ಹೋದರೂ ಈ ಅವಧಿಯ ಬಗ್ಗೆ ಆದರೂ ತೀರ್ಮಾನ ಮಾಡಿ ಅಂತ ಹೇಳಿ ಆ ವಿಚಾರಕ್ಕೆ ಯಾರೂ ಗಮನ ಕೊಡಲಿಲ್ಲ. ಅದೇ ರೀತಿ ಈಗ ಏನು ನಾವು ಮೆಡಿಟೇಷನ್ದು ಒಂದು ಪ್ರಯತ್ನ ಮಾಡ್ತಿದ್ದೇವೆ, ಅದರಲ್ಲಿ ಅಡ್ವೈಸ್ ಮಾಡೋದು ನಮಗೆ ಅಂತಂದರೆ ಅದರ ಅರ್ಥ ನಥಿಂಗ್ ಬಟ್ ಕೋರ್ಟ್ ಆರ್ಡರ್. ಅಲ್ಲಿ ಮಿಡಿಯೇಷನ್ ಮಾಡುವವರು ಆಥರೈಸ್ಡ್ ಮಿಡಿಯೇಟರ್ಸು. ಅಲ್ಲಿ ಏನು ಇದು ಬರುತ್ತೆ ಅದು ಆ ಒಂದು ಏನು ಸೆಕ್ರೆಟ್ರಿ ಇರ್ತಾರೆ, ಅವರು ಕೋರ್ಟ್ ಜಡ್ಜು, ನಿಜ ಹೇಳಬೇಕಂದ್ರೆ ಹೈಕೋರ್ಟಿನ ಒಬ್ಬ ಜಡ್ಜು, ಅದಕ್ಕೆ ಅಧ್ಯಕ್ಷರು. ಅವರಿಗೆ ಮನವರಿಕೆ ಆಗಿ ಅವರು ಅಡ್ವೈಸ್ ಮಾಡಿದ್ದನ್ನು ಆಡಳಿತ ವರ್ಗ ಆಗಲಿ ಅಥವಾ ಕಾರ್ಮಿಕ ಸಂಘಗಳಾಗಲಿ ನಿರಾಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟು ಆ ಒಂದು ಎಲ್ಲ ಪ್ರಯತ್ನಗಳ ಮೂಲಕವಾಗಿ ಆದ್ರೂ ಈಗ ನಾವು ಸ್ಥಗಿತಗೊಂಡಿರುವ ಮಾತುಕತೆಯನ್ನು, ಸ್ಥಗಿತಗೊಂಡಿರುವ ಸಂಧಾನದ ಪ್ರಕ್ರಿಯೆಗಳನ್ನು, ಏನು ಆರಂಭವಾಗ್ತಿರುವ ಮೆಡಿಟೇಷನ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಈ ವಾತಾವರಣವನ್ನು ಬದಲಾವಣೆ ಮಾಡಿ ಸಂಸ್ಥೆ ಒಗ್ಗಟ್ಟಿನಿಂದ ಮುಂದುವರಿಯುವ ಹಾಗೆ, ಲಾಭ ಮಾಡುವ ಹಾಗೆ, ಆ ಲಾಭದ ಫಲ ಜನಗಳಿಗೆ ಮತ್ತು ನೌಕರರಿಗೆ ಸಿಗುವ ಹಾಗೆ ನಾವೆಲ್ಲನೂ ದೊಡ್ಡ ರೀತಿಯ ಪ್ರಯತ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.